ತಾಲೂಕಿನ ವಿವಿಧ ಬೇಡಿಕೆಗಾಗಿ ರಸ್ತೆ ತಡೆದು ಹೋರಾಟ. ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸಂಸದರ ಮೇಲೆ ಮಾಜಿ ಸಂಸದ ಸೇರಿ ವಿವಿಧ ಮುಖಂಡರಿಂದ ವಾಗ್ದಾಳಿ. ತಾಲೂಕು ರಚನೆ ಹೋರಾಟ ಸಮಿತಿಯಿಂದ ಮನವಿ ಸಲ್ಲಿಕೆ. ಹುಣಸೂರು ಪಟ್ಟಣದಲ್ಲಿ ಸೋಮವಾರ ಹುಣಸೂರು ತಾಲೂಕು ಹಾಗೂ ಬಸವ ಕಲ್ಯಾಣ ಜಿಲ್ಲಾ ಕೇಂದ್ರ ರಚನೆ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳಿಂದ ವಿವಿಧ ಬೇಡಿಕೆಗಾಗಿ ರಸ್ತೆ ತಡೆದು ಹೋರಾಟ ನಡೆಸಿ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಇದಕ್ಕೂ ಮೊದಲು ರಸ್ತೆ ತಡೆದು ಹೋರಾಟದಲ್ಲಿ ಭಾಗಿಯಾಗಿ ಮಾತನಾಡಿದ ಮಾಜಿ ಸಂಸದ ಭಗವಂತ ಖೋಬಾ ಅವರು, ಹುಣಸೂರು ತಾಲೂಕು ಹೋರಾಟದ ಕಿಚ್ಚು ಕಳೆದ 2 ದಶಕಗಳಿಂದ ನಡೆಯುತ್ತಿದ್ದು, ಅದರ ಪರಿಣಾಮ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ನೂತನ ತಾಲೂಕು ಘೋಷಣೆ ಮಾಡಲಾಯಿತು. ಆದರೆ ಕಳೆದ 20 ತಿಂಗಳಿಂದ ಜನರ ಹಕ್ಕನ್ನು ಹತ್ತಿಕ್ಕಿಕೊಳ್ಳುವ ಕೆಲಸ ಖಂಡ್ರೆ ಮಾಡಿದ್ದು, ಒಬ್ಬ ಹೋರಾಟಗಾರ ಪತ್ರಿಕೆ ಮೂಲಕ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದರು. ಅವರಿಗೆ ದೂರವಾಣಿ ಮೂಲಕ ಸ್ಪಂದಿಸುವ ಗುಣ ನಿಮ್ಮಲ್ಲಿಲ್ಲ. ಯಾವ ಪುರುಷಾರ್ಥಕ್ಕೆ ಸಚಿವರಾಗಿದ್ದೀರಿ? ಜನಪ್ರತಿನಿಧಿಯಾಗಿ ನಾಚಿಕೆ ಬರಬೇಕು. ಕೂಡಲೇ ತಾಲೂಕಿಗೆ ಹಳ್ಳಿಗಳನ್ನು ಸೇರ್ಪಡಿಸಿ, ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದೆಂದು ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದರು. ವಿಧಾನ ಪರಿಷತ್ ಸದಸ್ಯ ಎಂಜಿ ಮೂಳಿ ಮಾತನಾಡಿ, ರಾಜೋಳಿ ಅವರು ತಮ್ಮ ಜೀವನ ತಾಲೂಕು ರಚನೆಯಲ್ಲಿ ತೊಡಗಿಸಿಕೊಂಡಿದ್ದು. ವಿಧಾನ ಪರಿಷತ್ ಸದಸ್ಯ ಎಂಜಿ ಮೂಳಿ ಮಾತನಾಡಿ, ರಾಜೋಳಿ ಅವರು ತಮ್ಮ ಜೀವನ ತಾಲೂಕು ರಚನೆಯಲ್ಲಿ ತೊಡಗಿಸಿಕೊಂಡಿದ್ದು, ಈಗ ಆತ್ಮಹತ್ಯೆ ಮಾಡಿಕೊಳ್ಳದೆ ಕಾನೂನಿನ ಮೂಲಕ ಉಗ್ರ ಹೋರಾಟ ನಡೆಸಬೇಕು ಎಂದು ಕಿವಿ ಮಾತು ಕೇಳಿ ಹುಣಸೂರು ತಾಲೂಕು ಅಭಿವೃದ್ಧಿಯಲ್ಲಿ ಹಾಗೂ ಹೋರಾಟ ಸಮಿತಿಯ ವಿವಿಧ ಬೇಡಿಕೆಗಳಲ್ಲಿ ಯಾವುದೇ ಜನಪ್ರತಿನಿಧಿಗಳು ಪಕ್ಷಪಾತ ಇಲ್ಲದೆ ಹೋರಾಟದಲ್ಲಿ ಭಾಗಿಯಾಗಿ ಎಲ್ಲರೂ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಕೈ ಜೋಡಿಸಬೇಕೆಂದರು. ಹುಣಸೂರು ತಾಲೂಕು ರಚನೆ ಹೋರಾಟ ಸಮಿತಿ ಅಧ್ಯಕ್ಷ ಎಂಜಿ ರಾಜೋಳಿ ಮಾತನಾಡಿ, ಎಂಬಿ ಪ್ರಕಾಶ್ ಆಯೋಗದ ಶಿಫಾರಸ್ಸಿನಂತೆ ಬಾಲ್ಕಿ ತಾಲೂಕಿನ 18 ಹಳ್ಳಿಗಳು ಹಾಗೂ ಒಟ್ಟು 20 ಗ್ರಾಮ ಪಂಚಾಯತ್ ಹುಣಸೂರು ತಾಲೂಕಿಗೆ ಸೇರುವುದು. ಮಿನಿ ವಿಧಾನಸೌಧ ತಾಲೂಕು ನ್ಯಾಯಾಲಯ ಕೆಲಸ ಪ್ರಾರಂಭಿಸಬೇಕು. ಗ್ರಾಮ ಪಂಚಾಯತ್ ಮೇಲ್ದರ್ಜೆಗೆ ಇರಿಸಿ ಪಟ್ಟಣ ಪಂಚಾಯಿತಿ ಅಥವಾ ಪುರಸಭೆಯಾಗಿಸಬೇಕು. ಬೇಡಿಕೆ ಇಲ್ಲದಿದ್ದರೆ ಬರುವ ದಿನಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಘೆರಾವ್ ಹಾಕುತ್ತೇವೆ ಎಂದು ಎಚ್ಚರಿಸಿದರು. ಹೋರಾಟ ಉದ್ದೇಶಿಸಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅನಿಲ್ ಬುಸಾರಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುಧೀರ ಕಾಡದಿ, ನಾಗನಾಥ್ ಬಗದೂರಿ, ಬಸವ ಕೇಂದ್ರ ತಾಲೂಕು ಅಧ್ಯಕ್ಷ ಆಕಾಶ್ ಕಾಂಡ್ಲೆ, ನಾಗೇಶ್ ಮೇತ್ರಿ, ರೂಪವತಿ ಜಾದವ, ಜೆಡಿಎಸ್ ಬಸವ ಕಲ್ಯಾಣ ತಾಲೂಕು ಅಧ್ಯಕ್ಷ ಶಬ್ಬೀರ್ ಪಾಷಾ, ಮುಜಾಬೀರ್ ಮಾತನಾಡಿದರು. ಬಳಿಕ ಮನವಿ ಪತ್ರ ಪಡೆದು ಮಾತನಾಡಿದ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ ಅವರು, ಈಗಾಗಲೇ ಹುಣಸೂರು ತಾಲೂಕಿನಲ್ಲಿ 18 ಹಳ್ಳಿಗಳು ಹಾಗೂ 20 ಗ್ರಾಮ ಪಂಚಾಯಿತಿ ಸೇರ್ಪಡೆ ಕಾರ್ಯ ನಡೆಯುತ್ತಿದ್ದು, ಇನ್ನು ಬರುವ ಮೇ ಜೂನ್ ತಿಂಗಳಲ್ಲಿ ಮಿನಿ ವಿಧಾನಸೌಧ ತಾಲೂಕು ನ್ಯಾಯಾಲಯ ಸಂಕೀರ್ಣ ನಿರ್ಮಿಸುವ ಕಾರ್ಯ ನಡೆಯಲಿದೆ. ಉಳಿದ ಬೇಡಿಕೆಗಳು ಸರ್ಕಾರದ ಗಮನಕ್ಕೆ ತರಲಾಗುವುದೆಂದರು. ಇದಕ್ಕೂ ಮುನ್ನ ಬಸವ ಕೇಂದ್ರ ತಾಲೂಕು ಘಟಕ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ, ದಲಿತ ಪ್ರಾಂತರ್ಯ, ಹಡಪದ ಸಮಾಜ, ತೆಹರಿಕ್ ಎ ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್, ಸಾಮಾಜಿಕ ಸಮಾನತಾ ಮೋರ್ಚಾ ಸಂಘಟನೆಗಳ ಬೆಂಬಲದೊಂದಿಗೆ ಪಟ್ಟಣದ ಕೇಸಂಪಲ್ಲಿ ಭವಾನಿ ದೇವಸ್ಥಾನದಿಂದ ಆರಂಭಗೊಂಡ ಮೆರವಣಿಗೆಯು ಗಾಂಧಿ ವೃತ್ತ, ಗುರುಬಸವೇಶ್ವರ ಸಂಸ್ಥಾನ ಮಠದಿಂದ ಪಟ್ಟಣದ ಮುಖ್ಯ ರಸ್ತೆಯ ಮೂಲಕ ತಾಲೂಕು ದಂಡಾಧಿಕಾರಿ ಕಚೇರಿಯ ಬಳಿ ರಸ್ತೆ ತಡೆದು ಹೋರಾಟ ನಡೆಯಿತು. ಹೋರಾಟದಲ್ಲಿ ಅಂಗಡಿ ಮುಂಗಟ್ಟುಗಳ ಮಾಲೀಕರು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡುವ ಮೂಲಕ ಹೋರಾಟದಲ್ಲಿ ಭಾಗಿಯಾಗಿ ಬೆಂಬಲ ಸೂಚಿಸಿದರು. ಹೋರಾಟದ ಉದ್ದಕ್ಕೂ ಭಾರತ್ ಮಾತಾ ಕಿ ಜೈ ಹಾಗೂ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಕೇಳಿಬಂದವು. ವಿವಿಧ ಬೇಡಿಕೆ ಈಡೇರದಿದ್ದರೆ ಮಾರ್ಚ್ 24ರಂದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ರಸ್ತೆ ತಡೆ ನಡೆಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹುಣಸೂರು ತಾಲೂಕು ರಚನೆ ಹೋರಾಟ ಸಮಿತಿ ಸಂಚಾಲಕ ಎಂಜಿ ರಾಜೋಳಿ ಎಚ್ಚರಿಸಿದರು. ಅದನ್ನು ತಿಳಿದ ಪೊಲೀಸ್ ಇಲಾಖೆಯು ಕೂಡಲೇ ಸಂಪರ್ಕಿಸಿ ಆತ್ಮಹತ್ಯೆ ಮಾಡಿಕೊಳ್ಳದಂತೆ ಪೊಲೀಸರಿಂದ ಮನವರಿಕೆ ಕಾರ್ಯ ಮಾಡಲಾಯಿತು. ಪಟ್ಟಣದಲ್ಲಿ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ ಬರೆಯಲಿರುವ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಹಾಗೂ ಹೋರಾಟದಲ್ಲಿ ಗೊಂದಲ ಉಂಟಾಗಬಾರದು ಎಂಬ ಉದ್ದೇಶದಿಂದ ಪೊಲೀಸ್ ಇಲಾಖೆಯಿಂದ ಆಂಬ್ಯುಲೆನ್ಸ್ ಮತ್ತು ಡಿವೈಎಸ್ಪಿ 12 ಜನ ಪಿಎಸ್ಐ 4 ಜನ ಸಿಪಿಐ ಸೇರಿ 100 ಜನ ಪೊಲೀಸ್ ಸಿಬ್ಬಂದಿಗಳನ್ನು ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ಮುಕುಲ್ ಜೈನ್, ತಹಶೀಲ್ದಾರ್ ಶಿವಾನಂದ ಮೇತ್ರಿ, ಡಿವೈಎಸ್ಪಿ ನ್ಯಾಮೇಗೌಡ, ಸಿಪಿಐ ಅಲಿ ಸಾಬ್, ಪ್ರವೀಣ್ ಕಡಾದಿ,
ಚಂದ್ರಕಾಂತ್ ಡೆಟ್ನೆ, ಸೋಮನಾಥ್ ನಂದಗಿ, ಅರವಿಂದ ಹರಪಲ್ಲಿ, ನವನಾಥ್ ಪಾಟೀಲ ಸೇರಿ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಹೋರಾಟಗಾರರು ಉಪಸ್ಥಿತರಿದ್ದರು. ನಿಮಗೆ ಹೇಳ್ತೀನಿ, ನಾ ಸಾಯ್ತೀನಿ, ಮತ್ತೆ ಗೊತ್ತೀನಿ, ಏನ್ ಬೇಕಾದ್ ಮಾಡ್ತೀನಿ. ಬಟ್ ನಾನು ಬಿಡಲ್ಲ. ಹಳ್ಳಿಗಳು ಆಗ್ಬಿಡಲ್ಲ. ಅನಾಥ ಮಾಡ್ಬೇಕಂತೇಳಿ ಏನ್ ಸಡತ ಮಾಡಿದ್ವಿ, ನಿಮಗೆ ಎಂದೂ ಸುಖ ಆಗಲ್ಲ. ಇದು ಒಂದು ಬರ್ಕೊಳ್ಳಿ. ನಮ್ಮ ಹುಣಸೂರು ತಾಲೂಕದ ಬಗ್ಗೆ ನೀವು ಏನು ಧೋರಣೆ ಮಾಡ್ರಿ, ಅದಕ್ಕಾಗಿ ಆ ಧೋರಣೆ ಕೈ ಬಿಟ್ಟು ಹಿಡ್ದ ಹುಣಸೂರು ತಾಲೂಕಿಗೆ ಹಳ್ಳಿಗಳು ಆಡ್ತಾರೆ. MP ಪ್ರಕಾಶ್ ಆಗೋದು ವರದಿ ಅನುಷ್ಠಾನ ಮಾಡ್ರಿ. ಕಣ್ಣು ಮುಚ್ಚಿ ಆ ಊರಿಗೆ ಹೋಗಿ ಕೇಳ್ತಾರೆ. ಏನಂದ್ರು, ಸುಧಾರ್ಣ ಅಡಿಗೆ ಹೋಗ್ತೇವೆ, ನಾನು ಕಲ್ ತಗೊಂಡು ಬಿಡತ್ತು ಮಂದಿ, ನೀವು ಯಾಕೆ ಬರ್ತೀರಿ ಅಂತಂದು. ಅದಕ್ಕಾಗಿ ಕೇಳೋದಿಲ್ಲ, ಹೇಳೋದಿಲ್ಲ. ಆಯೋಗ ಕೊಡ್ತೀವಿ, ಇಂಚಿಗೆ ಲೆಕ್ಕ ಹಾಕಿ ಮಾಡೋದು. ಆಯೋಗದ ವರದಿ ಅನುಷ್ಠಾನ ಕಣ್ಣು ಮುಚ್ಚಿ ಇಷ್ಟು ಹೇಳಿ ನಾನು ಇನ್ನ ಭಾಳ ಟೈಮ್ ಆಗದ. ಅದಕ್ಕಾಗಿ ನಾ ಖುವಾಸಾವಿ ವಿನಂತಿ ಮಾಡ್ತೀನಿ. ಖುವಾಸಾವ್ರು ಒಂದು 2 ಮಾತಾಡ್ಬೇಕು ಅಂತೇಳಿ ನಂದು MLC ನಾನು ಭಗವಂತ ಕುಮಾರ್ ಮಾತಾಡೋದು. ನಮಸ್ತೆ. ಅದೇ ಗೊತ್ತು, ತಮ್ಮ ಗಮನಕ್ಕೆ ಇರಬಹುದು, ಹುಣಸೂರು ತಾಲೂಕಾ ಹೋರಾಟ ಸಮಿತಿ ವತಿಯಿಂದ ರಸ್ತಾ ರೋಕ ಮಾಡಿ ಇವತ್ತೆಲ್ಲ ಪೂರ ಬಜಾರ್ ಎಲ್ಲ ಬಂದ್ ಮಾಡಿದ್ದಾರೆ. ವರ್ಷಗಳ ಸತತ ಪ್ರಯತ್ನದಿಂದ 8 ನವೆಂಬರ್ 2022ರಂದು ಕರ್ನಾಟಕ ಸರ್ಕಾರದ ಗೆಜೆಟ್ ಅನ್ನ, ಈ ಒಂದು 16 ಹಳ್ಳಿಗಳ ಸೇರ್ಪಡೆಯನ್ನ ಗೆಜೆಟ್ ಅನ್ನ ಆಗ್ತದೆ. ಆಮೇಲೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂತು. ಇಲ್ಲಿಯವರೆಗೆ ಆ ಒಂದು 16 ಹಳ್ಳಿಗಳ ಸೇರ್ಪಡೆ ಯಥಾವತ್ತಾಗಿ ಹಾಗೆ ಉಳಿದಿದ್ದಾರೆ. ಸಾಕಷ್ಟು ಮುಳೆ ಸಾಹೇಬರು, ರಾಜೋಳಿಯವರು, ಬತ್ತೂರಿಯವರು, ಕಾರದಿಯವರು, ಬುಸಾರಿಯವರು ಎಲ್ಲರೂ ಮಾತಾಡಿದ್ರು ಕಾರಣ ಏನಂತ. ಇದು ಭಾರತ್ ಮಾತಾ ಕಿ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. बोलो भारत माता की जय. ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ ಅನ್ಯಾಯ, ಧಿಕ್ಕಾರ ಧಿಕ್ಕಾರ. बोलो भारत माता की. ಆ ಗಾಡಿ ಹೋಗಿ ತಗೋತೀನಿ.